ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ದಾಸವಾಳ ಗಿಡನ ಹಸಿರಾಗಿ ಮತ್ತು ಸುಂದರವಾಗಿ ಇಡಬೇಕು ಅಂದರೆ ಅಷ್ಟೊಂದು ಈಸಿ ಕೆಲಸ ಅಂತ ಅಲ್ವೇ ಅಲ್ಲ. ಇವತ್ತು ನಾನು ತೋರಿಸೋವಂತಹ ಈ ಬಿಳಿ ಪುಡಿನ ಯೂಸ್ ಮಾಡೋದ್ರಿಂದ ಈ ದಾಸವಾಳ ಗಿಡ ತುಂಬ ಹೆಲ್ದಿಯಾಗೂ ಸಹ ಚೆನ್ನಾಗಿರುತ್ತೆ. ಇದನ್ನು ಬಳಸೋದ್ರಿಂದ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮತ್ತು ಎಲ್ಲರ ಗಾರ್ಡನ್ನಲ್ಲೂ ಬೇರೆ ಬೇರೆ ಥರ ಗಿಡಗಳು ಸಹ ಇರುತ್ತೆ. ಅದರಲ್ಲಿ ತುಂಬ ಜನ ಹೆಚ್ಚಾಗಿ ಈ ದಾಸವಾಳ ಹೂವನ್ನೇ ಬೆಳೆಸಬೇಕು ಅಂತ ತುಂಬ ಜನ ಇಷ್ಟಪಡ್ತಿರ್ತಾರೆ. ಈ ದಾಸವಾಳ ಗಿಡದಲ್ಲಿ ಇಷ್ಟು ದೊಡ್ಡ ದೊಡ್ಡ ಹೂವು ಆಗಿರುತ್ತಲ್ಲ, ಈ ಹೂವನ್ನೇ ಅಟ್ರ್ಯಾಕ್ಟ್ ಮಾಡೋದು. ಈ ದಾಸವಾಳ ಗಿಡನ ಕೇರ್ ಮಾಡೋದು ಅಂದರೆ ಅಷ್ಟೊಂದು ಈಸಿ ಕೆಲಸ ಅಲ್ವೇ ಅಲ್ಲ. ಗಿಡನ ಸರಿಯಾಗಿ ಕೇರ್ ಮಾಡಿಲ್ಲ ಅಂದರೆ ಗಿಡದ ಎಲೆಗಳೆಲ್ಲ ತುಂಬಾ ಹಳದಿ ಆಗುತ್ತೆ. ಈ ದಾಸವಾಳ ಗಿಡದಲ್ಲಿ ಹೂಗಳು ಸಹ ಅರಳೋದು ತುಂಬಾ ಕಡಿಮೆ ಆಗುತ್ತೆ. ಈ ದಾಸವಾಳ ಗಿಡಕ್ಕೆ ತುಂಬ ಜನ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ಅದಕ್ಕೆ ಈಗ ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಫರ್ಟಿಲೈಸರು ಮತ್ತು ಕೆಮಿಕಲ್ ಗೊಬ್ಬರಗಳನ್ನೆಲ್ಲ ತಂದು ಹಾಕ್ತಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಇದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅಂತ, ಆದರೂ ತಂದು ಹಾಕ್ತಾರೆ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಗಿಡದಲ್ಲಿ ಹೂ ಬಿಡುತ್ತೆ, ಆದರೆ ಹೆಲ್ದಿಯಾಗಿರೋದಿಲ್ಲ. ಈ ದಾಸವಾಳ ಗಿಡಕ್ಕೆ ಆರ್ಗಾನಿಕ್ ಆಗಿ ಮನೆಯಲ್ಲೇ ಯಾವ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಬೇಕು ಅಂತ ತೋರಿಸ್ತಿದ್ದೀನಿ ಬನ್ನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಸ್ಫಟಿಕ ಕಲ್ಲು ಇದ್ದೇ ಇರುತ್ತೆ ನೋಡಿ. ನಾನು ಒಂದು 4-5 ಪೀಸಷ್ಟು ಸ್ಫಟಿಕ ಕಲ್ಲನ್ನ ತಗೊಂಡು ಅದನ್ನು ಈ ಥರ ಒಂದು ಕುಟಾಣಿಲಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಅಂದರೆ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನಾವು. ನೋಡಿ ನಾನು ಎಲ್ಲನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊಂಡ್ರೂ ಸಾಕು. ಇದು ಯಾವ ರೀತಿ ಕೆಮಿಕಲ್ಲು ಆ ಥರ ಯಾವುದೂ ಇರೋದಿಲ್ಲ. ಆರ್ಗಾನಿಕ್ಕಾಗಿ ನಾವು ಗಿಡಗಳಿಗೆ ಬಳಸೋದ್ರಿಂದ ಹೆಲ್ದಿಯಾಗೂ ಚೆನ್ನಾಗಿರುತ್ತೆ. ಈ ಸ್ಫಟಿಕ ಕಲ್ಲಲ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ಮತ್ತು ಪೊಟ್ಯಾಷಿಯಂ ಸಲ್ಫೇಟ್ ಈ ಅಂಶಗಳು ಈ ಸ್ಫಟಿಕ ಕಲ್ಲಲ್ಲಿ ಇರುತ್ತೆ. ಈ ಸ್ಫಟಿಕ ಕಲ್ಲನ್ನು ಕುಟ್ಟಿ ಪುಡಿ ಮಾಡಿಕೊಂಡು ನೋಡಿ ನಾನೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು 4 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. 4 ಲೀಟ್ರಷ್ಟು ನೀರು ತೊಗೊಂಡು ಅದಕ್ಕೆ ನಾನು 2 ಸ್ಪೂನು ಈ ಸ್ಫಟಿಕ ಕಲ್ಲನ್ನ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಇಷ್ಟೊಂದು ಬೇಡ ಅನ್ನೋದಾದರೆ ನೀವು 2 ಲೀಟ್ರ್ ನೀರಿಗೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ನಾನು 4 ಲೀಟ್ರ್ ತೊಗೊಂಡಿರೋದ್ರಿಂದ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನೋಡಿ. ಅಲ್ಲಿ ಕಲರ್ ನೋಡಿ ಯಾವ ಥರ ಚೇಂಜ್ ಆಗಿದೆ. ಈ ಥರ ಕಲಸಿ ನಾವು ಗಿಡಗಳು ಕೊಡೋದ್ರಿಂದ ಈ ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಗಿಡಗಳು ಸಹ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಸ್ಫಟಿಕ ಕಲ್ಲನ್ನ ದಾಸವಾಳ ಗಿಡಕ್ಕೆ ಹಾಕೋದ್ರಿಂದ ಗಿಡದಲ್ಲಿ ಹೆಚ್ಚಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ಫಟಿಕ ಬಳಸೋದ್ರಿಂದ ಮಣ್ಣನ್ನು ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಅದಕ್ಕೆ ಬೇಕಾಗಿರೋಂಥ ಅಂಶಗಳು ಸಹ ಸಿಗುತ್ತೆ. ಈ ಸ್ಫಟಿಕ ಕಲ್ಲು ಫರ್ಟಿಲೈಸರ್ ಮಾಡಿದ್ವಲ್ಲ ಅದನ್ನು ಕೊಡಬೇಕಾದ್ರೆ ನೀವು ಈ ಥರ ಮಣ್ಣು ಲೂಸ್ ಮಾಡಿಬಿಟ್ಟೇ ಕೊಡಬೇಕು. ಯಾಕೆಂದರೆ ಅದು ನಾವು ಲಿಕ್ವಿಡ್ ಕೊಟ್ಟಾಗ ಅದು ಡೈರೆಕ್ಟಾಗಿ ಬೇರ್ಗೋಗಿ ತಾಕುತ್ತೆ. ಅದಕ್ಕೋಸ್ಕರ ಅಂದರೆ ನಾನು ಸ್ವಲ್ಪ ಲೂಸ್ ಮಾಡ್ತಿದ್ದೀನಿ. ಯಾಕೆಂದರೆ ನಾನು ಅದ್ರ ಖಾಲಿ ಪಾಟ್ ಬಿಡೋದಿಲ್ಲ, ನಿಮಗೆ ಗೊತ್ತು. ಬೇರೆ ನಾನು ಬೀಜಗಳನ್ನ ಹಾಕಿರ್ತೀನಿ, ಹಂಗಾಗಿ ನಾನು ಸ್ವಲ್ಪ ಮಣ್ಣು ಲೂಸ್ ಮಾಡ್ತಿದ್ದೀನಿ. ನಿಮಗೆ ತೋರಿಸ್ಬೇಕು ಅಂತ ಅಷ್ಟೇ ಲೂಸ್ ಮಾಡ್ತಾ ಇರೋದು. ಬೇರೆ ಬೀಜಗಳೆಲ್ಲ ಹಾಕಿದ್ದೀನಲ್ಲ ಅದು ಮತ್ತೆ ಮೊಳಕೆ ಎಲ್ಲ ಬಂದಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಲೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ದಾಸವಾಳ ಗಿಡಕ್ಕೆ ಎಲ್ಲ ದಾಸವಾಳ ಗಿಡಕ್ಕೂ ಸಹ ಹಾಕ್ತಾ ಇದ್ದೀನಿ. ಮೊದಲೆಲ್ಲ ಮನೆಯಲ್ಲಿ ಬೇರೆ ಬೇರೆ ಥರ ಗಿಡಗಳನ್ನೆಲ್ಲ ನೆಡೋದಕ್ಕೆ ಇಷ್ಟಪಡ್ತಾ ಇದ್ರು. ಈಗ ಅಂದರೆ ತುಂಬ ಜನ ದಾಸವಾಳ ಗಿಡನೇ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ದಾಸವಾಳ ಗಿಡನೇ ಹೆಚ್ಚಾಗಿ ಗಾರ್ಡನ್ನಲ್ಲೆಲ್ಲ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಮತ್ತು ಮನೆ ಮುಂದೆ ಆಗಲಿ ಅಥವಾ ಟೆರೆಸ್ ಮೇಲೆ ಆಗಲಿ ಹೆಚ್ಚಾಗಿ ದಾಸವಾಳ ಗಿಡನೇ ಆಸೆಯನ್ನು ಸಹ ಪಡ್ತಾ ಇರ್ತಾರೆ. ನೋಡಿ ಆ ಮಣ್ಣಲ್ಲಿ ಎರೆಹುಳ ನೋಡಿ ಎಷ್ಟೊಂದು ಎರೆಹುಳಗಳಿದ್ದಾವೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನಾವು ಆವಾಗವಾಗ ಲಿಕ್ವಿಡು ಈ ಥರ ಎಲ್ಲ ಕೊಡ್ತಾ ಇದ್ರೆ ಎರೆಹುಳಗಳೂ ಸಹ ತುಂಬ ಜಾಸ್ತಿ ಆಗುತ್ತೆ. ಈ ಬೇಸಿಗೆ ಟೈಮಲ್ಲಿ ನಾವು ಗೊಬ್ಬರ ಹಾಕೋದಕ್ಕಿಂತ ಹೆಚ್ಚಾಗಿ ನಾವು ಲಿಕ್ವಿಡ್ ರೂಪದಲ್ಲೇ ಕೊಡಬೇಕು. ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ಲಿಕ್ವಿಡ್ ರೂಪದಲ್ಲೇ ಕೊಡಬೇಕು. ನಾನು ಈ ಥರ ಹೆಚ್ಚಾಗಿ ಲಿಕ್ವಿಡ್ ಕೊಡೋದ್ರಿಂದ ನಂದು ಸೌತೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದು ಸಾಯೋ ಥರ ಇತ್ತು. ನಾನು ಯಾಕೆ ಈ ಥರ ಆಗ್ತಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ. ಯಾವಾಗ ನಾನು ಹೆಚ್ಚಾಗಿ ಲಿಕ್ವಿಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ, ಆವಾಗ ಸೌತೆ ಗಿಡ ಚೆನ್ನಾಗಿ ಬಳ್ಳಿ ಥರನೂ ಒಬ್ಕೊಂಡು ಹೋಗಿದೆ. ಮತ್ತು ಇವಾಗ ಅದರಲ್ಲಿ ಕಾಯಿಗಳೆಲ್ಲ ಸ್ಟಾರ್ಟ್ ಆಗಿದೆ. ಈ ಬೇಸಿಗೆ ಟೈಮಲ್ಲಿ ನಾವು ಹೆಚ್ಚಾಗಿ ಗೊಬ್ಬರ ಕೊಡೋಕೆ ಹೋಗಬಾರ್ದು, ಬರೀ ಲಿಕ್ವಿಡ್ ಮಾಡೇ ಕೊಡಬೇಕು. ಅದರಲ್ಲೂ ಇವಾಗೆಲ್ಲ ಹಣ್ಣಿನ ಸೀಸನ್ಗಳು ಎಲ್ಲ ಇರುತ್ತೆ. ಆ ಥರ ಲಿಕ್ವಿಡು ಎಲ್ಲನೂ ಸಹ ಮಾಡಿ ಕೊಡ್ಬೋದು.
ಅದರಲ್ಲೂ ಹೆಚ್ಚಾಗಿ ನಾನು ನನ್ನ ಗಾರ್ಡನ್ನಲ್ಲಿ ಬಳಸೋಂತಹ ಲಿಕ್ವಿಡ್ ಎಲ್ಲ ನಾನು ಬರೀ ಆರ್ಗಾನಿಕ್ ಆಗೇ ಇರುತ್ತೆ ಹೊರತು ನಾನು ಯಾವುದು ಕೆಮಿಕಲ್ಲು ಲಿಕ್ವಿಡ್ ಆಗಲಿ ಕೆಮಿಕಲ್ಲು ಗೊಬ್ಬರ ಯಾವುದೂ ಸಹ ನಾನು ಉಪಯೋಗಿಸೋದಿಲ್ಲ. ಹಂಗಾಗಿ ನನ್ನ ಗಾರ್ಡನಲ್ಲಿ ಎಲ್ಲ ಗಿಡಗಳು ಹೆಲ್ದಿಯಾಗಿರುತ್ತೆ ಮತ್ತು ತರಕಾರಿಗಳು ಸಹ ಚೆನ್ನಾಗಿ ಬಿಡುತ್ತೆ. ನೋಡಿ ಅದರಲ್ಲೂ ಒಂದು ಮೆಣಸಿನ ಗಿಡ ಹಾಕಿದ್ದೀನಿ. ನೋಡಿ ಮೆಣಸಿನ ಗಿಡನೂ ಎಷ್ಟು ಚೆನ್ನಾಗಿ ಬಂದಿದೆ. ಆ ದಾಸವಾಳ ಗಿಡದಲ್ಲೂ ಮೊಗ್ಗು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಹಂಗಾಗಿ ನಾನು ಯಾವುದೂ ಪಾಟ ಖಾಲಿ ಬಿಡೋದಿಲ್ಲ. ಏನಾದರೂ ಗಿಡ ಹಾಕಿರ್ತೀನಿ ಮತ್ತು ಬೀಜಗಳನ್ನ ಹಾಕಿರ್ತೀನಿ. ಹಂಗಾಗಿ ನಾನು ಮಣ್ಣಲ್ಲಿ ಜಾಸ್ತಿ ಲೂಸ್ ಮಾಡಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.